ಹಾಯ್ ರಾಜೇಶ್ವರಿ ಕಿಚನ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಹೆಗ್ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ನೋಡ್ರಿ 5 ಹೆಗ್ ತೊಗೊಂಡಿನಿ, ತತ್ತಿ ತೊಗೊಂಡಿನಿ, ಅವನು ಕುದಿಸೀನಿ. ಭಾಳ ಈಸಿಯಾಗಿ ಪಲ್ಯ ಮಾಡ್ಬೋದು. ಮನೆಗೆ ಇದ್ದಂಥ ಪದಾರ್ಥ ಅದು ಬೇಕು ಇದು ಬೇಕೇನು ಅನ್ನೋಂಗಿಲ್ಲ. ನೋಡ್ರಿ ಒಲೆ ಮ್ಯಾಗ ಕುಚ್ಚೀನಿ ಅಂತಾರೆ, ಮಸ್ತ್ ಕುದ್ದವು, ಚೆಂದಾಗಿ ಕುದ್ದವು. ಇವನು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ನೋಡ್ರಿ ಒಲೆ ಮ್ಯಾಗ ಗ್ಯಾಸಿನಕಿಂತ ಒಲೆ ಮ್ಯಾಗ ಕುದಿಸಿರ್ತೀವಲ್ಲ ಒಂಥರ ಮಸ್ತ್ ಚಂದ ಕುದ್ದಂಗೆ ಅವು. ಇವನು ಅಷ್ಟು ನಾನು 5 ತೊಗೊಂಡಿನಿ, ಎಷ್ಟು ಬೇಕಾದ್ರೆ ಮಟ್ಟ ತೊಗೋರಿ. ನೋಡಿರಿ ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಭಾಳ ಈಜಿ ರೀ, ಇದೇನು ಇದ್ದಿದ್ದು ನಡೀತಿಲ್ಲ, ಅದು ಯಾವ್ದು ಮಸಾಲೆ ಬೇಕಾಗಿಲ್ಲ, ಇದ್ದಿದ್ರಾಗ ಮಾಡ್ಕೋಬೋದು. ಭಾಳ ಈಜಿ ಮೆಥಡ್ ಹೇಳ್ಕೊಡ್ತೀನಿ. ನೋಡಿರಿ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ನೀವು ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ಹಾಕೋರಿ. ಕರಿಬೇವು ಸೊಪ್ಪು ಹಾಕಿ ನೋಡಿರಿ. ಇದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಬಿಟ್ಟು ಹಾಕಿನಿ. ನೀವು ಏನು ಉದ್ದದ್ದು ಬೇಕಾದ್ರೆ ಹೆಚ್ಚಕ್ಕೆ ಹಾಕೋಬೋದು. ಸ್ವಲ್ಪ ಉಳ್ಳಾಗಡ್ಡಿ ಬೇಡ್ರಿ ಇದು. ನೋಡಿರಿ ಆಗಿಂದಾಗ ಈಜಿಯಾಗಿ ಮಾಡ್ಕೋಬೋದು ಪಲ್ಯ. ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಜರ ಉಪ್ಪು ಹಾಕ್ಬಿಟ್ಟು ಜಲ್ದಿನ ಬೈತೆ ಇದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ, ಮಸ್ತ್ ಅಂತ ಟೇಸ್ಟ್ ಭಾರಿ ಬರ್ತೈತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿ ತನಕ ಸ್ವಲ್ಪ ಹುರ್ಕೋಬೇಕು ಉಳ್ಳಾಗಡ್ಡಿಯನ್ನು. ನೋಡಿರಿ ಇದೇ ಥರ ಉಳ್ಳಾಗಡ್ಡಿ ಕೆಂಪಗೆ ಹಂಗೆ ಹುರ್ಕೋಬೇಕು. ಉಳ್ಳಾಗಡ್ಡಿ ಚೆಂದ ಬೇಯ್ದ್ರೆ ಚೆಂದ ಆಗತ್ತೆ ರೀ ಪಲ್ಯ ಇದು. ಅಷ್ಟು ಬೇಯ್ದ್ರೆ ಸಾಕ್ರಿ. ಇನ್ನಷ್ಟು ನೋಡಿರಿ ಖಾರದ ಪುಡಿ ಹಾಕ್ತೀನಿ. ಉದ್ದ ಬೇಕಾದ್ರೆ ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿ ಹಾಕೋಬೋದು. ನಾನು ಖಾರದ ಪುಡಿ ಹಾಕ್ಕೊತೀನಿ ರೀ, ಚಿಟಿಕೆ ಅಷ್ಟು ಅರಿಶಿನ ಹಾಕೋರಿ. ನೋಡಿರಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತೀನಿ. ನೀವು ಮಸಾಲೆ ಯಾವ್ದು ಇದ್ದಿದ್ದು ಹಾಕೋದು, ಇಲ್ಲಕ್ಕಂದ್ರೆ ನಡಿತೈತಿ. ನೋಡಿರಿ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತೀನಿ. ನಾನು ಏನು ಹಾಕ್ಕೊಳಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಾಕ್ಕೊಂಡು ಅಷ್ಟು ಮಿಕ್ಸ್ ಮಾಡ್ಕೊಳೋದಿಲ್ಲ. ಅಷ್ಟು ಎಲ್ಲ ಮಿಕ್ಸ್ ಆಗಿ ಉಪ್ಪು ಎಲ್ಲ ಕರಬೇಕ್ರಿ ಅದು. ಇದೇ ಥರ ಮಿಕ್ಸ್ ಮಾಡಿಕೊಂಡು ತತ್ತಿ ಏನೈತಿ ನೋಡಿರಿ, ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ. ಯಾಕಂದ್ರೆ ಉಳ್ಳಾಗಡ್ಡಿ ಹೆಚ್ಚಿಲ್ಲ, ಅದೇ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಹಾಕಿ ಅಷ್ಟು ಮಿಕ್ಸ್ ಮಾಡ್ಕೊಂಬಿಡ್ರಿ ಇದೆಲ್ಲ. ಅಂದ್ರೆ ಖಾರ ಉಪ್ಪೆಲ್ಲ ಫಸ್ಟಿಗೆ ಅದಕ್ಕೆ ಹತ್ಬೇಕಲ್ರಿ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ಸ್ವಲ್ಪ ನೀರು ಹಾಕಿಬಿಡ್ರಿ. ಅಂದ್ರೆ ತತ್ತಿದು ಹಳದಿ ಇರ್ತೈತಲ್ಲ ಫುಲ್ ಅದ್ರೊಳಗೆ ನೀರಿನೊಳಗೆ ಮಿಕ್ಸ್ ಆತಂದ್ರೆ ಪಲ್ಯ ಒಂಥರ ಗಟ್ಟಿ ಬರ್ತೈತೆ ರೀ, ಅದು ಮಸ್ತಾಗುತ್ತೆ ಅದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಒಂದು ಅರ್ಧ ವಾರದಷ್ಟು ನೀರು ಹಾಕ್ಕೊಂಬಿಡ್ರಿ. ನೀವು ಸ್ವಲ್ಪ ನಮ್ಗೆ ಅಳಕ್ಕಿರ್ಲಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ. ನೋಡಿರಿ 5 ತತ್ತಿ ಒಳಗೆ ಬೇಕಾದ್ರೆ 4-5 ಮಂದಿ ಜಾಸ್ತಿ ಊಟ ಮಾಡ್ಬೋದು. ಈಜಿಯಾಗಿ ಐತಿ ಪಲ್ಯ, ಆರಾಮ ಈಜಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಏನು ಆ ಮಸಾಲೆ ಬೇಕನ್ನಂಗಿಲ್ಲ, ಇದನ್ನೆಲ್ಲ ಇದ್ದಿದ್ದು ಪದಾರ್ಥದೊಳಗೆ ಮಾಡ್ಕೋಬೋದು. ಭಾಳ ಈಜಿ ಐತಿ ನೋಡಿರಿ ಇದು. ನೋಡಿರಿ ಸ್ವಲ್ಪ ನೀರು ಹಾಕಿದ್ಮ್ಯಾಗ ಕುದ್ರೆ ಪಲ್ಯ ಹೇಗೆ ಪಲ್ಯ ಮಸ್ತಾಗತ್ತೆ ನೋಡಿರಿ ಇದು. ನೋಡಿರಿ ನಮ್ಮ ಪಲ್ಯ ರೆಡಿ ಆಯಿತು. ಸ್ವಲ್ಪ ಕುದ್ರೆ ಅಂದ್ರೆ ಎಲ್ಲ ಗಟ್ಟಿ ಆಗತ್ತೆ ರೀ ಅದು, ಕುದಿಬೇಕದು. ಅನ್ನದ ಜೊತೆ ಚಪಾತಿ ರೊಟ್ಟಿ ಯಾವ್ದು ಬೇಕಾದ ಜೊತೆ ಊಟ ಮಾಡ್ಬೋದು ರೀ ಇದು, ಹಚ್ಕೊಂಡು ಉಣ್ಬೋದು. ನಮ್ಮ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದೇ ಹೆಂಗೆ